ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ 9ನೇ ತರಗತಿ ಪ್ರಥಮ ಭಾಷೆ ಕನ್ನಡದಲ್ಲಿ ನಿಮಗೆ SA2 ಪರೀಕ್ಷೆಯನ್ನು ಏನು ಮಾಡ್ತಾ ಇದ್ದಾರೆ 24/3ಕ್ಕೆ ಮಾಡ್ತಾ ಇದ್ದಾರೆ. ಆಲ್ರೆಡಿ ಬೋರ್ಡ್ ಅವರು ಒಂದು ಕ್ವಶನ್ ಪೇಪರ್ ಹಾಕಿದ್ರು, ನಾನು ಕೂಡ ಒಂದು ಕ್ವಶನ್ ಪೇಪರ್ ಹಾಕಿದ್ದೀನಿ. ಮತ್ತು ನಿಮಗೆ ಬಹು ನಿರೀಕ್ಷಿತ ಪ್ರಶ್ನೆಗಳು ಕೂಡ ಏನು ಮಾಡ್ತಾ ಇದ್ದಾವಪ್ಪ ಅಂದರೆ ಬರ್ತಾ ಇದ್ದಾವೆ. ಅವುಗಳ ಜೊತೆಗೆ ಇದು ಒಂದು ಪ್ರಾಕ್ಟೀಸ್ ಆಗಿ ತೆಗೆದುಕೊಂಡು ಇದರಲ್ಲಿರ್ತಕ್ಕಂಥ ಪ್ರಶ್ನೆಗಳನ್ನು ನೀವೇನು ಮಾಡಬೇಕು, ಸ್ವಲ್ಪ ಆ DSC ಅವರ ವೇಟೇಜ್ಗೆ ಅನುಗುಣವಾಗಿ ಚೆಕ್ಔಟ್ ಮಾಡಿಕೊಡ್ರಿ. ಸೊ ಅದನ್ನು ಮಾತ್ರ ನೀವೇನು ಓದಿ ಸ್ವಲ್ಪ ಇಲ್ಲಿರ್ತಕ್ಕಂಥ ಕ್ವಶನ್ಸ್ಗಳು ಇಂಪಾರ್ಟೆಂಟ್ ಅದಾವ, ಅದನ್ನು ಕೂಡ ಪ್ರಾಕ್ಟೀಸ್ ಮಾಡಿ ಅಂತ ಈ ವಿಡಿಯೋನ ಕೊಡ್ತಾ ಇದ್ದೀನಿ. ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಸೊ ನೋಡ್ಕೊಂಡು ಬರೋಣ, ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಇದ್ದಾವೆ. ಹುಲಿದೊಗಲು ಅಂತಕ್ಕಂಥ ಪದ ಯಾವ ಸಂಧಿ ಅಂತ ಕೇಳಿದರು. ಸೊ ಗೊತ್ತಿದೆ ಫ್ರೆಂಡ್ಸ್, ಹುಲಿದೊಗಲು ಅಂತಕ್ಕಂಥದ್ದು ಆದೇಶ ಸಂಧಿಗೆ ಉದಾಹರಣೆಯಾಗಿರ್ತಕ್ಕಂಥ ಪದ. ಎರಡನೇದು ಯಾವುದು ಕ್ರಿಯಾ ಸಮಾಸ ಅಂತ ಕೇಳಿದರೆ ಕೈಮುಗಿ ಅನ್ನೋದು ಕ್ರಿಯಾ ಸಮಾಸ. ಓಕೆ, ಚಕ್ರಪಾಣಿ ಬಹುರ್ವಿ ಸಮಾಸ, ಅಂಗೈ ಅಂಶಿ ಸಮಾಸ. ಓಕೆ, ಕೆಂದಾವರೆ ಯಾವುದು ಕರ್ಮಧಾರಯ ಸಮಾಸ ಅಲ್ವಾ? ಎಸ್, ಅದನ್ನು ನೋಡ್ಕಡೆ ಕರೆಕ್ಟ್ ಇದ್ದರೆ ಕಮೆಂಟ್ ಮಾಡಿ. ಅರಸ ನಿತ್ತಮ್ ಅಂತಕ್ಕಂಥ ಪದದಲ್ಲಿರುವ ವಿಭಕ್ತಿ ಯಾವುದು ಅಂತ ಕೇಳಿದರೆ ಪಂಚಮಿ ಇಸ್ ದ ರೈಟ್ ಆನ್ಸರ್. ಪ್ರತ್ಯುತ್ತರ ಪದ ಯಾವ ಸಂಧಿಗೆ ಉದಾಹರಣೆ ಅಂತ ಕೇಳಿದರು. ಪ್ರತ್ಯುತ್ತರ ಅಂತಕ್ಕಂಥದ್ದು ಏನಪ್ಪ ಅಂದರೆ ಎನ್ ಸಂಧಿಗೆ ಉದಾಹರಣೆಯಾದ ಪದ. ಜನರು ಅಂಗಡಿಗೆ ಹೋಗುತ್ತಾರೆ, ಇದು ಯಾವ ಕಾಲ ರೂಪ ಕೇಳಿದರು. ಹೋಗುತ್ತಾರೆ ಅಂದರೆ ವರ್ತಮಾನ ಕಾಲ ಬರ್ತದೆ. ಜಯವಾಗಲಿ ಅಂತಕ್ಕಂಥದ್ದು ಯಾವುದು ಕೇಳಿದರೆ ಆಗಲಿ ಅಂತ ಇದೆ. ಸೊ ಲಾಸ್ಟ್ ಏನಾಗ್ತದಪ್ಪ ಅಂದ್ರೆ ಅದು ವಿದ್ಯಾರ್ಥಕ ಪದ ಆಗ್ತದೆ. ಓಕೆ, ಇನ್ನು ಸಂಬಂಧೀಕರಣಕ್ಕೆ ಬರೋಣ. ಧಾರವಾಡ ಅಂಕಿತನಾಮ ಆದ್ರೆ ವಿಜ್ಞಾನಿ ಅನ್ನೋದು ಕೇಳಿದ್ರು ಅನ್ವರ್ತನಾಮ ಅಂತದ, ಅಂದರೆ ಅರ್ಥಕ್ಕನುಗುಣವಾಗಿ ಬಂದಿರತಕ್ಕಂಥ ಅಲ್ಲಿ ಹೆಸರುಗಳು. ಮಲಗು ಅನ್ನೋದು ಅಕರ್ಮಕ ಧಾತು ಆದರೆ ಓದು ಅನ್ನೋದು ಏನು ಕೇಳಿದ್ದಾರೆ ಸಕರ್ಮಕ ಧಾತು. ರಾಯ ರಾಜ ಶಿರಿ ಏನಾಗ್ತದ ಸ್ತ್ರೀ ಆಗ್ತದ. ಪತ್ರ ಎಲೆ ಚಕ್ಕಡಿ ಗಾಡಿ ಇಷ್ಟು ಏನಾದಪ್ಪ ಅಂದ್ರೆ ಗ್ರಾಮರ್ ಇತ್ತು. ಸೊ ಗ್ರಾಮರ್ ಅಂತೂ ಕೂಡ ನೀವು ಏನು ಮಾಡಬೇಕಾಗ್ತದೆ ನೋಡಬೇಕಾಗ್ತದೆ, ಯಾಕೆಂದರೆ ಇವೇ ಪ್ರಶ್ನೆಗಳು ಕೂಡ ನಿಮಗೆ ಬಂದರೂ ಕೂಡ ಬರ್ಬೋದು. ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕಂಟೆಂಟೇ ಇತ್ತು. ಇನ್ನು ಮುಂದಿನ ಪ್ರಶ್ನೆಗಳನ್ನ ಸ್ವಲ್ಪ ನಿಮ್ಮ ಬ್ಲೂ ಪ್ರಿಂಟ್ ಅನುಗುಣವಾಗಿ ನೀವೇನು ಮಾಡ್ಕೋಬೇಕು, ಸೆಟ್ ಮಾಡ್ಕೋಬೇಕು. ಜಯಪುರದ ಜನರಿಗೆ ಯಾವ ಯಾವ ಬಣ್ಣಗಳು ಇಷ್ಟ. ಕೆಂಪು, ಕಿತ್ತಳೆ, ಹಳದಿ. ರಾಧಾಕೃಷ್ಣನ್ ಅವರ ಜನ್ಮದಿನ ಯಾವ ಹೆಸರಿನಿಂದ ಆಚರಿಸ್ತೀವಿ. ರಾಷ್ಟ್ರೀಯ ಶಿಕ್ಷಕರ ದಿನಾಚರಣೆ. ಡೊಳ್ಳು ಕುಣಿತ ಯಾವ ಸಂಪ್ರದಾಯಕ್ಕೆ ಸೇರಿದ ಕುಣಿತ. ಹಾಲು ಮತ ಸಮುದಾಯದ ಬೀರೇಶ್ವರ ಸಂಪ್ರದಾಯ. ನಂಬಿಯಣ್ಣನ ಪೂರ್ವಜನ್ಮದ ಹೆಸರು ಪುಷ್ಪದತ್ತ. ಮುದ್ದು ಜೋಡಿ ಪಾರಿವಾಳಗಳು ಹೇಗೆ ಬಾಳುತ್ತಿದ್ದವು. ಒಂದೊಂದೊಂದು ಅಗಲ್ಯದೆ ಹಗಲಿರುಳು ಜೊತೆಗೂಡಿ ಬಾಳುತ್ತಿದ್ದವು. ಕಡಿದೊಗೆಯಬೇಕಾದ ಪಾಶಗಳ್ಯಾವವು. ಜಾತಿ ಕುಲ ಮತಧರ್ಮಗಳು ಅನ್ನೋದು ಇಂಪಾರ್ಟೆಂಟ್. ಇನ್ನು ಪುಟ್ಟ ಹಕ್ಕಿಗೆ ಭೂಮಿ ಆಕಾಶದಲ್ಲಿ ಯಾರ ಭಯವಿದೆ. ಭೂಮಿಯಲ್ಲಿ ಭುಜಂಗನ, ಆಕಾಶದಲ್ಲಿ ಗಿಡುಗನ ಭಯವಿದೆ ಅನ್ನೋದು ಇಂಪಾರ್ಟೆಂಟ್. 2 ಮಾರ್ಕರ್ ಕ್ವಶನ್ದಲ್ಲಿ ವೆರಿ ಮೋಸ್ಟ್ ಇಂಪಾರ್ಟೆಂಟ್. ಜಯಪುರದಲ್ಲಿರುವ ಮೀರಾಬಾಯಿ ದೇವಾಲಯದ ಸೌಂದರ್ಯ ಇದು ಬಂದರೂ ಕೂಡ ಬರ್ಬೋದು. ಜಯಪುರದ ಅಂಬೇರ ಅರಮನೆಯ ಆವರಣದ ತಗ್ಗಿನ ಕಣಿವೆ ತಳದಲ್ಲಿ ಮೀರಾಬಾಯಿಯ ದೇವಾಲಯ ಕಾಣಿಸ್ತದೆ. ಇದು ಆಕೆ ಗಿರಿಧರ ನಾಗರನನ್ನು ಪೂಜಿಸಿದ ಸ್ಥಳ. ಕೆಳಗಿಳಿದು ಹೋಗಿ ಗುಡಿಯನ್ನು ನೋಡಿದರೆ ಅದರ ಸೊಬಗು ಚೆನ್ನಾಗಿ ಕಾಣ್ತದೆ. ನಕ್ಷತ್ರಾಕೃತಿಯನ್ನು ತುಂಬಿಕೊಂಡ ಗರ್ಭಗೃಹ, ನವರಂಗಗಳು ಬಹಳ ಸೊಬಗಿನಿಂದ ಕೂಡಿದೆ. ಹೀಗೆ ಜಯಪುರದ ಅಂಬೇರ ಅರಮನೆಯ ಆವರಣದಲ್ಲಿರುವ ಮೀರಾಬಾಯಿ ದೇವಾಲಯ ಬಹು ಸುಂದರವಾಗಿ ಕಾಣ್ತದೆ ಅನ್ನೋದನ್ನು ನೀವೇನು ಮಾಡಬೇಕು ಫ್ರೆಂಡ್ಸ್, ಬರಿಬೇಕು. ಇನ್ನು ರಾಧಾಕೃಷ್ಣನ್ ಅವರು ಶಿಕ್ಷಣದ ಮಹತ್ವ ಬಗ್ಗೆ ಏನು ಹೇಳಿದ್ದಾರೆ. ಸೊ ನಿಮಗೆ ಗೊತ್ತಿದೆ, ಶಿಕ್ಷಣ ಜೀವನದ ಅವಿಭಾಜ್ಯ ಅಂಶ, ಅದು ಮಾನವನನ್ನು ಪೂರ್ಣತೆ ಮತ್ತು ಸುಸಜ್ಜಿತದಿಂದ ಒಯ್ಯುವ ಸಾಧನ ಅಂತ ಹೇಳಿದ್ದಾರೆ. ಇದು ಇಂಪಾರ್ಟೆಂಟ್ ಇದೆ. ವೀರಗಾಸೆ ಕುಣಿತದ ವೇಷಭೂಷಣ ಬಂದರೂ ಕೂಡ ಬರ್ಬೋದು. ವೀರಗಾಸೆ ಕುಣಿತದವರ ವೇಷಭೂಷಣ ವಿಶೇಷವಾಗಿರ್ತದೆ. ವೀರಗಾಸೆ ಕುಣಿತದವರ ಬಿಳಿಯ ಪಂಚೆಯ ವೀರಗಚ್ಚೆ, ತಲೆಗೆ ಅರಿಸಿನ ಅಥವಾ ನೀಲಿ ಬಣ್ಣದ ರುಮಾಲು, ಕಾವಿ ಬಣ್ಣದ ಕಸೆಯಂಗಿ, ಕೊರಳಲ್ಲಿ ರುದ್ರಾಕ್ಷಿ ಸರ, ಹಣೆಗೆ ವಿಭೂತಿ, ಕರ್ಣಕುಂಡಲ, ಸೊಂಟಪಟ್ಟಿ, ಬಿಚ್ಚುಗತ್ತಿ, ಕಾಲ್ಗೆಜ್ಜೆಯನ್ನು ಧರಿಸಿರ್ತಾರೆ ಅಂತ ಬರೆದ್ರೆ ಆನ್ಸರ್ ಕಂಪ್ಲೀಟ್ ಆಗ್ತದೆ. ಇದೇನು ಪ್ರಶ್ನೆ ಅಷ್ಟು ಇಂಪಾರ್ಟೆಂಟ್ ಇಲ್ಲ. ಶಾಸನಗಳನ್ನು ಹಾಕಿಸೋದರ ಬಗ್ಗೆ ಪಾರಿವಾಳಗಳು ಅದು ಕೂಡ ಇಂಪಾರ್ಟೆಂಟ್ ಇಲ್ಲ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಅಷ್ಟೇ ಹೇಳ್ತಾ ಇದ್ದೀನಿ, ಇದನ್ನೇ ಕೂಡ ನೋಡ್ಕೊಂಡೋಗಿ. ಇದಿದೆ ನೋಡಿ, ಪಠ್ಯಪೂರಕದಿಂದ ಶಬಲೆಯು ಹೇಳಿದಂತೆ ಪೋರ್ಚುಗೀಸರು ಯಾವ ಕಾರಣಗಳಿಗಾಗಿ ಯುದ್ಧಕ್ಕೆ ಸಿದ್ಧರಾಗಿದ್ದರು, ಇದು ಇಂಪಾರ್ಟೆಂಟ್ ಇದೆ. ಓಕೆ, ಚೆನ್ನಭೈರಾದೇವಿಗೆ ಬುದ್ಧಿ ಕಲಿಸಬೇಕೆಂದು ಪೋರ್ಚುಗೀಸರು ಹೊನ್ನಾವರದ ಮೇಲೆ ದಾಳಿ ಮಾಡ್ತಾರೆ. ಇಡೀ ಹೊನ್ನಾವರ ಪಟ್ಟಣದಲ್ಲಿರುವ ಮನೆ, ಕೊಟ್ಟಿಗೆ, ಅಂಗಡಿ, ದೇವಾಲಯ, ಮಸೀದಿ, ಬಸದಿ ಎಲ್ಲವನ್ನ ಸುಟ್ಟು ಹಾಕಲು ತೀರ್ಮಾನಿಸ್ತಾರೆ. ಈ ಪೋರ್ಚುಗೀಸರ ಸುಮಾರು 130 ಪರಂಗಿ ನಾವೆಗಳು ಅಂಜು ದ್ವೀಪವನ್ನು ಬಿಟ್ಟಿದ್ದವು. 2,500 ಶಸ್ತ್ರಸಜ್ಜಿತ ಯೋಧರು, ಅರ್ಧದಷ್ಟು ಯೋಧರು ಕುದುರೆಗಳ ಮೇಲೆ ಬರುತ್ತಿದ್ದರು. ಅವರು ಈ ಸಲ ಸಮುದ್ರ ಯುದ್ಧದ ಜೊತೆಗೆ ಭೂಯುದ್ಧಕ್ಕೂ ಸಿದ್ಧರಾಗಿ ಬರ್ತಾ ಇದ್ರು. ಮುಂದಿನ ಮೋಸ್ಟ್ ಇಂಪಾರ್ಟೆಂಟ್, ಕವಿ ರತ್ನಾಕರ ವರ್ಣಿ ತನ್ನ ಕೃತಿಯನ್ನು ಬೇರೆ ಬೇರೆ ಭಾಷಿಕರು ಹೇಗೆ ಹೊಗಳಬೇಕೆಂದು ಬಯಸ್ತಾನೆ. ಕನ್ನಡಿಗರು ಅಯ್ಯ ನನ್ನ ಕೃತಿ ಚೆನ್ನಾಗಿದೆ ಎನ್ನಬೇಕು. ತೆಲುಗರು ರಯ್ಯ ಮಂಚಿದಿ ಎಂದೆನ್ನಬೇಕು.
ತುಳುವರು ಸಂತೋಷದಿಂದ ಅಯ್ಯ ಎಂಚ ಪೋರ್ಲಾಡು ಅಂತ ಹೇಳಬೇಕು. ಬೇರೆ ಬೇರೆ ಭಾಷಿಕರು ತನ್ನ ಕೃತಿಯನ್ನು ಹೊಗಳಬೇಕು ಅಂತ ನಯಸ್ತಿಯನ್ನು ಹೇಳಿದ್ದಾನೆ. ರತ್ನಾಕರ ವರ್ಣಿ. ದುರ್ಗಪ್ಪನು ಶಂಕರನಿಗೆ ಕುಲದ ಬಗ್ಗೆ ಹೇಳಿದ ನೀತಿ ಮಾತು ಇಂಪಾರ್ಟೆಂಟ್ ಅದ. ದುರ್ಗಪ್ಪ ಶಂಕರನಿಗೆ ಕುಡಿತಮ್ಮ, ಜೀವ ಬದುಕಲಿ ಮೊದಲು. ಜೀವಕ್ಕೆ ಯಾವ ಕುಲವೂ ಇಲ್ಲ, ಗಾಳಿಗೆ ಕುಲ ಇದೇನೋ, ತಮ್ಮ ನೀರಿಗೆ ಕುಲ ಇದೇನು, ತಮ್ಮ ನೆಲಕ್ಕ ಕುದೆಯೇನೋ, ಅದು ನಾವು ಮಾಡಿಕೊಂಡದ್ದು ನೀರನ್ನು ಕುಡಿ ಎಂದು ಕುಲದ ಬಗೆಗೆ ನೀತಿ ಮಾತುಗಳನ್ನು ಹೇಳ್ತಾನೆ. ಇನ್ನು ಪಂಡರಿಬಾಯಿ ನಾಟಕದಲ್ಲಿ ಬಣ್ಣ ಹಚ್ಚಲು ಕಾರಣವೇನು ಅಂತಕ್ಕದ್ದನ್ನು ಕೇಳಿದರು. ಸೊ ಪಂಡರಿಬಾಯಿ ಅವರು ಅಣ್ಣ ವಿಮಲಾನಂದ ಅವರು ನಾಟಕ ಕಂಪನಿಯನ್ನು ನಡೆಸ್ತಾ ಇದ್ರು. ಒಮ್ಮೆ ಕಲಾವಿದೆಯೊಬ್ಬಳು ನಾಟಕ ಪ್ರಾರಂಭವಾಗುವುದಕ್ಕೆ ಅರ್ಧ ಗಂಟೆ ಬಾಕಿ ಇರುವಾಗ ಬರುವುದಿಲ್ಲ ಎಂದು ಹೇಳ್ತಾಳೆ. ಇದರಿಂದ ಅಂದಿನ ನಾಟಕಕ್ಕೆ ತೊಂದರೆಯಾಗುತ್ತಿತ್ತು. ಆ ಕಾರಣದಿಂದ ಪಂಡರಿಬಾಯಿ ಅವರು ನಾಟಕದಲ್ಲಿ ಬಣ್ಣ ಹಚ್ಚಬೇಕಾಯಿತು ಅಂತ ನೀವು ಬರಿಬೇಕು. ಇನ್ನು ಮುಂದಿನ ಪ್ರಶ್ನೆ, ಸ್ಥಳ ಕಾಲಕೃತಿಯಲ್ಲಿ ಸಾಶಿ ಮರಳೆಯ ಬಗ್ಗೆ ಕೇಳಿದ್ದಾರೆ, ರಾಘವ ಅಂಕ ಬಗ್ಗೆ ಕೇಳಿದ್ದಾರೆ. ಸ್ಥಳ ಕಾಲಕೃತಿ, ಸೊ ನಿಮಗೆ ವೇಟೇಜ್ ಇದ್ರೆ ಅದನ್ನು ನೋಡ್ಕೊಡ್ರಿ. ನಿಮಗೆ ಅಂಕ ಹಂಚಿಕೆ ಮಾಡಿದ್ರೆ ಇಲ್ಲಾಂದ್ರೆ ಅದನ್ನೇನು ಮಾಡ್ಕೊಳಕ್ಕೆ ಹೋಗಬೇಡಿ. ಎಸ್ ಛಂದಸ್ಸು ಇಂಪಾರ್ಟೆಂಟ್ ಅದ. 2 ಸಾಲು ಬಂತದ, ಅದು ಏನಂತೀವಿ ಕಂದಪದ. ನಿಮಗೂ ಕೂಡ 2 ಸಾಲು ಬರ್ಬೋದು. ಮೊದಲ ಸಾಲಿನಲ್ಲಿ 4×4 3 12 ಮಾಡಬೇಕು. ಎರಡನೇದರಲ್ಲಿ 4×4 5 20 ಬರಿಬೇಕು. ಸೊ ಕೆಳಗಡೆ ಇದು ಮಾತ್ರಾಗನ ಆಧಾರಿತ ಕಂದ ಪದ್ಯವಾಗಿದೆ ಅಂತ ಬರಿಬೇಕು. ಬರೀ ಲಘು ಗುರು ಹಾಕಲಿಕ್ಕೆ 1 ಅಂಕ, ಘನ ವಿಭಾಗ ಮಾಡಲಿಕ್ಕೆ 1 ಅಂಕ, ಈ ಲಾಸ್ಟ್ ಮಾತ್ರಾಗನ ಆಧಾರಿತ ಕಂದ ಪದ್ಯ ಅಂತ ಬರಲಿಕ್ಕೆ 1 ಅಂಕ. ಇಷ್ಟು ಬರೆದ್ರೆ ನಿಮ್ಗೆ ಏನು ಮಾಡ್ತಾರಪ್ಪ ಅಂದರೆ 3 ಮಾರ್ಕ್ಸನ್ನು ಕೊಡ್ತಾರೆ. ಓಕೆ, ಎಸ್ ಅಲಂಕಾರ ಇದೆ, ವೆರಿ ಮೋಸ್ಟ್ ಇಂಪಾರ್ಟೆಂಟ್. ಭೀಮ ದುರ್ಯೋಧನರು ಮದಗಜಗಳಂತೆ ಹೋರಾಡಿದರು. ಫಸ್ಟ್ ಅಲಂಕಾರ ಬರಿಬೇಕು. ಉಪಮಾಲಂಕಾರ ಬರೆದ್ರನ 1 ಮಾರ್ಕಸ್. ಲಕ್ಷಣ, 2 ವಸ್ತುಗಳಿರುವ ಸಾದೃಶ ಸಂಪತ್ತನ್ನು ಪರಸ್ಪರ ಹೋಲಿಸಿದರೆ ಅದು ಉಪಮಾಲಂಕಾರ ಬರೆದ್ರೆ 1 ಮಾರ್ಕ್ಸ್. ಲಾಸ್ಟ್ ಇದನ್ನು ಬರೆದ್ರೆ ನಿಮಗೆ 1 ಮಾರ್ಕ್ಸ್ ಇದೆ. ಉಪಮೇಯ ಭೀಮ ದುರ್ಯೋಧನ, ಉಪಮಾನ ಮದಗಜ, ಉಪಮಾವಾಚಕ ಅಂತೆ, ಸಮಾನ ಧರ್ಮ ಹೋರಾಡೋದು. ಸೊ ಇಲ್ಲಿ ಸಮನ್ವಯ, ಇಲ್ಲಿ ಉಪಮೇಯವಾದ ಭೀಮ ದುರ್ಯೋಧನರನ್ನು ಉಪಮಾನವಾದ ಮದಗಜಗಳಿಗೆ ಪರಸ್ಪರ ಹೋಲಿಸಿ ವರ್ಣಿಸಲಾಗಿದೆ. ಆದ್ದರಿಂದ ಈ ವಾಕ್ಯ ಉಪಮಾಲಂಕಾರಕ್ಕೆ ಉದಾಹರಣೆಯಾಗಿದೆ ಅಂತ ಬರೆದ್ರೆ ಸಾಕು. ಗಾದೆ ಮಾತು ನೋಡ್ಕೊಂಡೋಗಿ. ಸೊ ಬೆಳ್ಳಗಿರುವುದೆಲ್ಲ ಹಾಲಲ್ಲ ಅಂತ ಇದೆ. ಯಾವುದೇ ಗಾದೆ ಮಾತುಗಳನ್ನು ಬರೆದಾಗ ಇಷ್ಟು ಇಂಪಾರ್ಟೆಂಟ್ ಆಗಿ ಬರೀರಿ. ಗಾದೆ ವೇದಗಳಿಗೆ ಸಮಾನ. ಗಾದೆ ವೇದಕ್ಕಿಂತ 1 ಪಟ್ಟು ಮಿಗಿಲಾಗಿರೋದ್ರಿಂದ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎನ್ನೋ ನುಡಿ ಹುಟ್ಟಿತು. ಹಿರಿಯರ ಅನುಭವದ ನುಡಿಮುತ್ತುಗಳೇ ಈ ಗಾದೆ. ಬಿಂದುವಿನಂಥ ಗಾದೆಯಲ್ಲಿ ಸಿಂಧುವಿನಂಥ ವಿಶಾಲ ಅರ್ಥ ಅಡಗಿದೆ ಅಂತ ಮಹತ್ವದ ಗಾದೆಗಳಲ್ಲಿ ನಿಮಗೆ ಯಾವ್ದು ಕೊಟ್ಟಿರ್ತಾರಲ್ಲ ಅದು ಬರೆದು ಇದು ಕನ್ನಡದ ಪ್ರಸಿದ್ಧ ಗಾದೆಗಳಲ್ಲಿ ಒಂದಾಗಿದೆ ಅಂತ ಬರೀರಿ. ಇಲ್ಲಿ ಏನು ಬರಿಬೇಕಪ್ಪ ಅಂದರೆ ಒಬ್ಬ ವಿದ್ಯಾರ್ಥಿ ಅಥವಾ ಒಬ್ಬ ವ್ಯಕ್ತಿಯ ಜೀವನವನ್ನು ಉದಾಹರಣೆಯಾಗಿ ತೆಗೆದುಕೊಂಡು ಬರೀರಿ. ಅಂಕಗಳನ್ನು ನಿಮಗೆ ಗ್ಯಾರಂಟಿಯಾಗಿ ಕೊಡ್ತಾರೆ. ಇನ್ನೊಂದಿತ್ತು ದೂರದ ಬೆಟ್ಟ ನುಣ್ಣಂಗೆ ಅಂತ ಇದೆ, ಅದು ಕೂಡ ಇಂಪಾರ್ಟೆಂಟ್. ಇನ್ನು ನೆಕ್ಸ್ಟ್ ಸಂದರ್ಭ ನಿಮಗೆ ಬಹಳ ಕನ್ಫ್ಯೂಸ್ ಅನ್ನಿಸ್ತಾವ. ರಾಜ್ಯಭಾರ ಅಂದರೆ ಕಾಯಕ, ಅದಕ್ಕೆ ಅಂಶ ಇದ್ದರ ಸಾಲದು. ಸೊ ಇಲ್ಲಿ ಆಯ್ಕೆ ಬರೋತ್ನಾಗ ಏನು ಬರಬೇಕಪ್ಪ ಅಂದ್ರೆ ಪಾಠ, ಕೃತಿಕಾರರು, ಕೃತಿ ಹೆಸರನ್ನು ಬರಿಬೇಕು. ಅಂದರೆ ಇದು ಗಿರೀಶ್ ಕಾರ್ನಾಡ್ ಬರೆದಿರುವ ತಲೆದಂಡ ನಾಟಕ. ಇದು ತಲೆದಂಡ ನಾಟಕದಿಂದ ಆಯ್ದ ಅಧಿಕಾರ ಪಾಠದ ವಾಕ್ಯ. ಆಯ್ಕೆ, ಸಂದರ್ಭ ಮತ್ತು ಸ್ವಾರಸ್ಯ 3 ಸ್ಟೆಪ್ ನೀವು ಬರೆದ್ರೇ ನಿಮಗೆ 3 ಮಾರ್ಕ್ಸ್ ಕೊಡ್ತಾರೆ. ಇದು ನೋಡ್ಕೊಡ್ರಿ. ಆಮೇಲೆ ಎಂಥ ಅದ್ಭುತ ರಚನಾ ವೈಖರಿ ಕಾಣುತ್ತೆ ಅಂತ ಇತ್ತು. ಇದು ಎಸ್.ಎಲ್. ಭೈರಪ್ಪ ಬರೆದಿರುವ ನಾನು ಕಂಡಂತೆ BGL ಸ್ವಾಮಿ ಎಂಬ ಗದ್ಯಪಾಠದ ವಾಕ್ಯ. ಪುಣ್ಯಂ ಪನ್ನಾದಂತೆ ಅಂತ ಇದೆ. ಇದು ಎಸ್ ರಾಘವಾಂಕ ತೀನಂ ಶ್ರೀಕಂಠೆಯ ಸಂಪಾದಿಸಿರುವ ಕವಿ ಹರಿಹರ ಬರೆದಿರುವ ನಂಬಿಯನ್ನನ ರಗಳೆ ಕೃತಿಯಿಂದ ಆಯ್ದ ಹರಲೀಲೆ ಅಂತಕ್ಕಂಥ ನಡುಗನ್ನಡ ಗದ್ಯಭಾಗದ ವಾಕ್ಯ. ಇನ್ನು ನಡೆನುಡಿಗಳಲ್ಲಿ ಪರತಾಳಗತಿಯಲ್ಲಿ ಕ್ರಾಂತಿ ಕಿಡಿ ಕೆರಳಬೇಕು. ಕೈಯಾರ ಕಿನ್ನೆನ್ನ ರೈ ಬರೆದಿರುವ ಶತಮಾನದ ಗಾನ ಕೃತಿಯಿಂದ ಆಯ್ದ ಹೊಸ ಹಾಡು ಪದ್ಯದ ವಾಕ್ಯ. ವೆರಿ ಇಂಪಾರ್ಟೆಂಟ್, ಬಂದರೂ ಕೂಡ ಬರಬಹುದು. ಇನ್ನು ತೃಣವ ಮುರಿಯುವುದಕ್ಕೆ ಕೊಡಲಿಯೂ ಬೇಕೆ ಅಂತ ಇದೆ. ಇದು ದೇವಿದಾಸ್ ಅವರು ಬರೆದಿರುವ ಕೃಷ್ಣ ಸಂಧಾನ ಭೀಷ್ಮ ಪರ್ವ ಯಕ್ಷಗಾನ ಕೃತಿಯಿಂದ ಆಯ್ದ ಚಕ್ರಗ್ರಹಣ ಎಂಬ ಗದ್ಯಪಾಠದ ವಾಕ್ಯ. ಸೊ ಇದು ಕೂಡ ನೀವು ಏನು ಮಾಡಬೇಕಪ್ಪ ಅಂದರೆ ಇಂಪಾರ್ಟೆಂಟ್ ಇದ್ದು ಇದನ್ನು ಕೂಡ ಚೆನ್ನಾಗಿ ನೋಡಿಕೊಂಡ್ರೆ ನಿಮಗೆ ಅಂಕಗಳು ಬಂದೇ ಬರ್ತದೆ. ಇನ್ನು ಮುಂದಿನ ಪ್ರಶ್ನೆ, ಬಲಿಯ ನಿತ್ತೊಡೆ ಮುನಿವೆಂ ಅಂತ ಇತ್ತು. ಇದು ಜನ್ನಕವಿ ಬರೆದಿರುವ ಯಶೋಧರ ಚರಿತೆ ಕಾವ್ಯದಿಂದ ಆಯ್ದ ಬಲಿಯ ನಿತ್ತೊಡೆ ಮುನಿವೆಂ ಎಂಬ ಪದ್ಯಪಾಠದಿಂದ ಆರಿಸಲಾಗಿದೆ. ಇದು ಇಂಪಾರ್ಟೆಂಟ್. ಇಲ್ಲಿ ಹೇಮಂತ ಪದ್ಯ ಇದೆ. ಸೊ ನಿಮಗೆ ಹೇಮಂತ ಪದ್ಯ ಕಂಠಪಾಠಕ್ಕೆ ಕೊಟ್ಟಿದ್ರೆ ನೋಡ್ಕೊಡ್ರಿ. ಯಾವುದಾದ್ರೂ 2ರಲ್ಲಿ 1 ಬೈಪಾಟ್ ಮಾಡಿರಿ. ಸೊ ನಿಮ್ಮ ಬ್ಲೂ ಪ್ರಿಂಟನ್ನು ಚೆಕ್ಔಟ್ ಮಾಡಿಕೊಡ್ರಿ. ಇನ್ನು ಎಸ್ ಇದು ಕೂಡ ನಿಮಗೆ ಮೌಲ್ಯಾಧಾರಿತ ಸಾರಾಂಶ ಬರಲಿಕ್ಕಿದೆ. ಸೊ ಇದು ಸುಲಿದ ಬಾಳೆಯ ಹಣ್ಣಿನಂದದಿ ಎಲ್ಲಿದೆ ಇದೆ ಕನ್ನಡ ನಾಡು ನುಡಿ ಅಂತಕ್ಕಂಥ ಪದ್ಯಗಳದಿಂದ ತೆಗೆದುಕೊಂಡಿದ್ದಾರೆ. ಸೊ ಇದನ್ನು ಈ ಥರನಾಗಿ ನೀವೇನು ಮಾಡಬೇಕಪ್ಪ ಅಂದರೆ ಬರಿಬೇಕು. ಮೌಲ್ಯಾಧಾರಿತ ಸಾರಾಂಶ ಬರೆದ್ರೆ ನಿಮಗೆ 4 ಮಾರ್ಕ್ಸ್ ಏನು ಮಾಡ್ತಾರಪ್ಪ ಅಂದರೆ ಕೊಡ್ತಾರೆ. ಇನ್ನು ರಾಜ್ಯಾಡಳಿತ ವಿಷಯದಲ್ಲಿ ರಾಮನ ಉಪದೇಶ ಅಂತ ಕೊಟ್ಟಿದ್ದರು. ಸೊ ನಿಮಗೆ ಇದೇ ಇಲ್ವೋ ನೋಡ್ಕೊಡ್ರಿ, ನೋಡಿಕೊಂಡು ಬೈಪಟ್ ಮಾಡಿರಿ. ಸುಮ್ಮನೆ ಬೈಪಟ್ ಮಾಡ್ಲಿಕ್ಕೆ ಹೋಗಬೇಡ್ರಿ. ಇದ್ರೆ 2 ಪ್ರಶ್ನೆ ನೋಡ್ಕೊಡ್ರಿ, ಇಲ್ಲಾಂದರೆ ಬಿಟ್ಬಿಡ್ರಿ. ಇದು ಗುರುಕರುಣೆ ಇತ್ತು ಮತ್ತು ಬಿದಿರು ಇತ್ತು. ಆಲ್ಮೋಸ್ಟ್ ಇದು ಕೂಡ ಇರಲಿಕ್ಕಿಲ್ಲ. ಓಕೆ, ಡೋಂಟ್ ವರಿ. ಇನ್ನು ಪದ್ಯ ನೋಡಿ. ಎಸ್ ಪತ್ರ ನೋಡಿ. ಪತ್ರ ಇದೇ ಥರನಾಗಿ ಬರೀರಿ. ಏನಿದೆ ನೋಡಿ, ಇದು ಮನವಿ ಪತ್ರ ಅಂತ ಕರೀತಾರೆ. ನೀವು ಹರ್ಷಿತಾ
ಸಾಧನಕೆರೆ ನಿವಾಸಿ ಧಾರವಾಡದವರು ಅಂತ ಭಾವಿಸಿ ನಿಮ್ಮ ಬಡಾವಣೆಯಲ್ಲಿ ಸಾರ್ವಜನಿಕ ಶೌಚಾಲಯ ನಿರ್ಮಿಸಿಕೊಡುವಂತೆ ಮಹಾನಗರ ಪಾಲಿಕಾ ಆಯುಕ್ತರಿಗೆ ಪತ್ರ ಬರೀಬೇಕು. ಫಸ್ಟ್ ಈ ಕಡೆ ದಿನಾಂಕ ಮತ್ತು ಸ್ಥಳವನ್ನು ಹಾಕಬೇಕು. ಸೊ ಡೈರೆಕ್ಟ್ ದಿನಾಂಕ 24/3/2026 ಅಂತ ಬರೀರಿ. ನಿಮ್ಮೂರು ಬರೀರಿ. ಯಾರಿಂದಿದೆ? ಹರ್ಷಿತಾ, ಸಾಧನಕೆರೆ ಬಡಾವಣೆ, ಧಾರವಾಡ ಅಂತ ಬರೀರಿ. ಓಕೆ, ಯಾರಿಗೆ ಬರೀಬೇಕು? ಮಾನ್ಯ ಆಯುಕ್ತರು, ನಮ್ಮ ಮಹಾನಗರ ಪಾಲಿಕೆ ಧಾರವಾಡ. ಸೊ ಮಾನ್ಯರೇ, ವಿಷಯ ಏನು ಮಾಡಬೇಕು? ಸಾರ್ವಜನಿಕ ಶೌಚಾಲಯ ನಿರ್ಮಿಸಿಕೊಡುವಂತೆ ಕೋರಿ ಅಂತ ಬರೀರಿ. ಆವಾಗ ನೀವೇನು ಮಾಡಬೇಕು? ನಮ್ಮ ಜನವಸತಿಯಲ್ಲಿ ಬಡಾವಣೆಯಲ್ಲಿ ತುಂಬ ಜನರಿದ್ದಾರೆ. ಸೊ ಬಹಿರ್ದೆಸೆ ಹೋಗ್ತಾ ಇದ್ದಾರೆ, ಇದರಿಂದ ರೋಗಗಳು ಬರ್ತಾ ಇದ್ದಾವೆ. ಸೊ ಆ ಕಾರಣಕ್ಕಾಗಿ ನೀವೇನು ಮಾಡಬೇಕು? ಸಾರ್ವಜನಿಕ ಶೌಚಾಲಯವನ್ನು ನಿರ್ಮಿಸಿಕೊಡಬೇಕಂತ ಒಂದು ವಿನಂತಿ ಅಂತ ಬರೆದು ಲಾಸ್ಟ್ ವಂದನೆಗಳೊಂದಿಗೆ ಬರೆದು ಇಂತಿ ನಿಮ್ಮ ನಂಬುಗೆಯ ಹರ್ಷಿತಾ ಅಂತ ಬರೀರಿ. ಲಾಸ್ಟ್ ಈ ಥರ ಹೊರವಿಳಾಸವನ್ನು ಹಾಕ್ರಿ. ಇಂದ ಮತ್ತು ಗೆ ಅಂತಕ್ಕಂಥ ಹೊರವಿಳಾಸವನ್ನು ಹಾಕಿದರೆ ನಿಮ್ಗೆ ಏನು ಮಾಡ್ತಾರಪ್ಪ ಅಂದರೆ ಕಂಪ್ಲೀಟಾಗಿ 5 ಮಾರ್ಕ್ಸನ್ನು ಕೊಡ್ತಾರೆ. ಇನ್ನು ಲಾಸ್ಟ್ ನಿಮ್ಗೆ ಇರ್ತಕ್ಕಂಥದ್ದು ಇನ್ನೊಂದು ಏನಪ್ಪ ಅಂದರೆ ಪ್ರಬಂಧ ಇದೆ. ಏಷ್ಯನ್ ಕ್ರೀಡಾಕೂಟದಲ್ಲಿ ಭಾರತೀಯರ ಸಾಧನೆ ಅಂತ ಕೊಟ್ಟಿತ್ತು. ನಿಮ್ಮ LBAದಲ್ಲಿರ್ತಕ್ಕಂಥದ್ದು ನೋಡಿಕೊಂಡ್ರೆ ಸಾಕು. ಸೊ ಇಲ್ಲಿ PTK ವಿಷಯದ ನಿರೂಪಣೆ ಉಪಸಂಹಾರವನ್ನು ಬರೀಬೇಕು. ಇನ್ನು ಶಾಲಾ ಆವರಣ ಮತ್ತು ಶೌಚಾಲಯದ ಸ್ವಚ್ಛತೆ ಅಂತ ಕೇಳಿದರು. ಇದು ಕೂಡ PTK ವಿಷಯದ ನಿರೂಪಣೆ ಮತ್ತು ಉಪಸಂಹಾರ ಅಂತ ಬರೆದ್ರೆ ಸೊ ನಿಮಗೆ ಕಂಪ್ಲೀಟಾಗಿ ಮಾರ್ಕ್ಸ್ಗಳು ಸಿಗ್ತಾವೆ. ಇದ್ರ PDF ಅನ್ನು ಕೊಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಬಾಯ್.